ಇದು ಬೂರಿಯಲ್ಲಿ ಕಾಸ್ಟ್ನಿ ಬಣ್ಣ, ಇವೆಲ್ಲ ಸ್ವಲ್ಪ ರೇರ್ ಕಲರು, ಹಿಂಗೆ ಕಾಸ್ಟ್ನಿ ಬಣ್ಣ ಇರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಪಟ್ಟ ಇದು ಇನ್ನು ತುಂಬ ದೊಡ್ಡ ಹಕ್ಕಿನಲ್ಲ, ಪಟ್ಟ ಇದು ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಟೈಪಲ್ಲಿ ಕುತ್ತಿಗೆ ಇಟ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಂತ್ಕೊಳ್ಳೋ ಶೇಪೇ ಕ್ಲಾಸ್ 1 ಆಗಿದೆ. ರೆಡಿಯಾಗಿ ಪಟ್ಟ ಬಂದ್ಬಿಟ್ಟು 5 ಗಂಟೆ ಹಾರ್ತಾ ಇರೋ ಪಟ್ಟ. ಇದನ್ನು ಟೈಮಿಂಗ್ ಜಾಸ್ತಿ ಮಾಡ್ಕೊಳುತ್ತೆ. ಇಲ್ಲಿ ನಮ್ಮ ಹತ್ರ ಬೇರೆ ಹಕ್ಕಿಗಳು ಟೈಮ್ ಬಂದುಬಿಟ್ಟಿದೆ. ಈ ಹಕ್ಕಿಗಳನ್ನ ನಾವು ಓಡ್ಸೋಕ್ಕಾಗಲ್ಲ ಇವಾಗ, ಯಾಕಂದರೆ ಏನು ಟೈಮಿಂಗ್ ಜಾಸ್ತಿ ಬಂದಿರೋ ಹಕ್ಕಿಗಳಿದೆ ಅದನ್ನ ಓಡಿಸ್ಕೊಂಡಿರ್ತೀವಿ. ಈ ಹಕ್ಕಿಯಿಂದ ನಾವು ಬಿದ್ದರೆ ಆ ಹಕ್ಕಿಗಳು ಹಾಳಾಗತ್ತೆ ಅಂದ್ಬಿಟ್ಟು ಈ ಹಕ್ಕಿಗಳನ್ನ ಕೊಟ್ಬಿಡ್ತೀವಿ. ಯಾರೋ ಒಳ್ಳೆ ಹಾರಿಸೋರು ಹಾರಿಸ್ಕೊಳ್ಳಿ ಅಂದ್ಬಿಟ್ಟು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು 1-2 ಬಾಜಿ, ತುಂಬ ಕಂಟ್ರೋಲ್ಡ್ ಬಾಜಿ ಇರುತ್ತೆ. 1-2 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಚೋರಿ ಲೈನಲ್ಲೂ ಅಷ್ಟೇ ತುಂಬ ಒಳ್ಳೆ ಅಕ್ಕಿ. ಬಿಡ್ಕೊಳ್ಳೋರ್ಗೆ ಈ ವರ್ಷಕ್ಕೆ ಇನ್ನೂ ಟೈಮಿಂಗು ಲಾಂಗ್ ಆಗುತ್ತಿದ್ದು. ಹಕ್ಕಿ ಕ್ವಾಲಿಟೀಸು, ಕಂಡೀಷನ್ನು ಇವೆಲ್ಲ ನೋಡ್ಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಮುಂದಿನ ವರ್ಷಕ್ಕೆ ಈ ಹಕ್ಕಿ ಇನ್ನೂ ಟೈಮು ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ಲೈನಲ್ಲಿ ದಸ್ತ ಆದಾಗೆಲ್ಲ ಹಕ್ಕಿಗಳದ್ದು ಆಟನೇ ಚೇಂಜ್ ಆಗಿ ಲಾಂಗ್ ಟೈಮ್ ಮಾಡಿದೆ ಹಕ್ಕಿಗಳು. ಬೂರಿಯಲ್ಲಿ ಕಾಸ್ಟ್ನಿ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ಇವಾಗೇನು ಬೂರಿಯಲ್ಲಿ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲು, ಶೆಡಿ ಬಾಲ ಇರುತ್ತೆ ನೋಡ್ಬೋದು. ಇನ್ನೂ ಪಟ್ಟ ಬಾಲನೂ ಕಿತ್ಕೊಟ್ಟಿಲ್ಲ, ಪಟ್ಟ ಬಾಲಲ್ಲೇ ಓಡಿಸ್ಕೊಂಡು ಬರ್ತಾ ಇದ್ದೀವಿ. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ಫುಲ್ಲಿದೆ. ಚಡಿ ಶೇಪಲ್ಲಿರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನ್ನೋದು ಇವಾಗ ಕಾಣಿಸ್ತಾ ಇದೆ. ಇದೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟಾಲಿ ತುಂಬ ಜಾಸ್ತಿ ಇದೆ. ಹಾರಿಸ್ಕೊಂಡ್ಮೇಲೆ ನೀವು ನೆಕ್ಸ್ಟ್ ಜಾತಿ ಮಾಡ್ಕೊಳ್ಳೋಕೊಂಡು ತುಂಬ ಈಸಿ ಆಗುತ್ತೆ. ರಿಂಗ್ ನಂಬರ್ 1044. ಫ್ರೆಂಡ್ಸ್, ಇದು ಕರೆಬುರಿಯಲ್ಲಿ ಗಂಡು. ಫಸ್ಟು ಹಕ್ಕಿ ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು, ಸ್ಟೈಲು ನೋಡ್ಕೊಳ್ಳಿ. ಬಾಲ ಎಲ್ಲ ಹೊಡೆದ್ಬಿಟ್ಟಿದ್ದೀವಿ, ಯಾಕಂದರೆ ಬಾಜಿ ಸ್ವಲ್ಪ ಜಾಸ್ತಿ ಮಾಡಿತ್ತು, ಅದಕ್ಕೆ ಬಾಲ ಹೊಡೆದಿದ್ರಿ. ಇವಾಗ ಬಾಜಿ ಕಂಟ್ರೋಲಲ್ಲಿದೆ. ಹೆವಿ ಸರ್ಕ್ನಿ ಫ್ರೆಂಡ್ಸ್. ಇದು ಹಕ್ಕಿ ಒಂದು ಸತಿ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನೇರವಾಗಿ ಎದ್ದೊಳುತ್ತೆ. ಕಮ್ಮಿ ಅಂದ್ರೂ ಒಂದು 5-10 ನಿಮಿಷ ಒಂದೇ ಕಡೆ ಸರ್ಕ್ನಿ ಗೇಟ್ಲಿ ಮಾಡ್ಕೊಂಡಿರುತ್ತೆ ಅಕ್ಕಿ. ದೂರಪರನೂ ಅಷ್ಟೇ, ಹೋದರೆ ಒಂದೊಂದು ಸತಿ 25-30 ನಿಮಿಷ ದೂರಪರ ಹೋಗುತ್ತೆ. ಬಾಜಿ ಬಂದ್ಬಿಟ್ಟು ಫಸ್ಟು 10-15-20 ಹಿಂಗೆ ಮಾಡೋದು. ಇವಾಗ ಬಾಜಿ ಕಂಟ್ರೋಲ್ ಮಾಡ್ಕೊಂಬಿಟ್ಟಿದೆ. ಒಂದಸ್ತದ ಅಕ್ಕಿ ಇದು, ಕಪ್ಪು ಬೂರಿಯಲ್ಲಿ ಒಂದಸ್ತದ ಅಕ್ಕಿ. 5 ಗಂಟೆ ರೆಡಿಯಾಗಿ ಹಾರ್ತಾ ಇರೋ ಅಕ್ಕಿ. ಇನ್ನೂ ಟೈಮು ಓಡಿಸ್ಕೊಂಬಂದಂಗೆ ಟೈಮ್ ಜಾಸ್ತಿ ಆಗುತ್ತೆ. ಪ್ಲಸ್ ಇದಲ್ಲಿ ಇನ್ನೂ ಬಾಜಿ ಸ್ವಲ್ಪ ಕಂಟ್ರೋಲ್ ಬಂದರೆ ಅಕ್ಕಿ ಆಟನೇ ಚೇಂಜ್ ಆಗಿಬಿಡುತ್ತೆ. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಬೋದು. ಚಡಿ ಅಂದರೆ ಚಡಿ ಆಗಿರುತ್ತೆ. ನೋಡ್ಬೋದು, ಇಲ್ಲಿ ಫುಲ್ ಚಡಿ ಅಕ್ಕಿ. ಉದ್ದಾನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಾಲ ಹೊಡೆದಿರೋದಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬೂರಿನ 3,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಇನ್ನೂ ಇದು ಕರೆಕ್ಟಾಗಿ ನೀವು ಇನ್ನೂ ರೆಡಿ ಮಾಡ್ಕೊಂಬಂದರೆ, ಇವಾಗ ಏನು 5 ಗಂಟೆ ಅನ್ನಿದ್ದೀನಿ ಅವೆಲ್ಲ ಇದಕ್ಕೆ ತುಂಬ ಈಸಿ ಟೈಮು. ಅದಕ್ಕಿಂತ ಜಾಸ್ತಿ ಟೈಮಿಂಗು ಈ ವರ್ಷಕ್ಕೆ ಬರುತ್ತೆ. ಮುಂದಿನ ವರ್ಷಕ್ಕೂ ಇನ್ನೂ ತುಂಬ ಟೈಮ್ ಜಾಸ್ತಿ ಆಗುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಅದು ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ಜಾತಿ ಮಾಡ್ಕೊಳ್ಳೋಕಣ್ಣು, ಹಾರಿಸ್ಕೊಳ್ಳೋಕಣ್ಣು ಎರಡೂ ಇದರಲ್ಲಿ ಹೆವಿಯಾಗಿದೆ. ಕಪ್ಪು ಬೂರಿಯಲ್ಲಿ ಗಂಡಿದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಕರೆಬುರಿ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ನೋಡ್ಬೋದು, ಬಾಲನ ಹಿಂಗೆ ಎತ್ತಿಟ್ಕೊಳ್ಳುತ್ತೆ. ಬಾಲನ ಇಷ್ಟು ಹೊಡೆದ್ಬಿಟ್ಟಿದ್ದೀವಿ, ಯಾಕಂದರೆ ಬಾಜಿ ಜಾಸ್ತಿ ಆಗಿತ್ತು. ಇವಾಗ ಬಾಜಿ ಫುಲ್ ಕಂಟ್ರೋಲ್ ಇದೆ. ಚುಪ್ತಿರಿ, ಉದ್ದಾತಿರಿ, ಒಂದು ದಸ್ತ ಆಗಿದೆ ಅಕ್ಕಿ. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನೂ ನೀವು ಇದನ್ನ ಓಡಿಸ್ಕೊಂಬಂದರೆ ಟೈಮಿಂಗ್ ನಾನು ಏನು ಹೇಳಿದ್ದೀನಿ ಅದಕ್ಕಿಂತ ಟೈಮಿಂಗು ಜಾಸ್ತಿ ಟೈಮಿಂಗ್ ಬರುತ್ತೆ. ಫುಲ್ ಚಡಿ ಆಗಿರುತ್ತೆ ಅಕ್ಕಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಲ ಹೊಡೆದಿರೋದಕ್ಕೆ ಲೆಂತ್ ಗೊತ್ತಾಗ್ತಾಯಿಲ್ಲ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಿರುತ್ತೆ. ವೈಬ್ರೇಷನ್, ರೊಟೇಷನ್ ಎಲ್ಲ ಸಿಕ್ಕಾಪಟ್ಟೆ ಟಾಪ್ ಕ್ಲಾಸ್ ಆಗಿರುತ್ತೆ. ಫ್ರೆಂಡ್ಸ್, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ವೈಬ್ರೇಷನ್, ರೊಟೇಷನ್ ಹಿಂಗೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಅಗ್ಲ ಇರುತ್ತೆ.
ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಹೊಡ್ಕಲು ಅನ್ನೋದು ಏನು ಇವಾಗ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅವೆಲ್ಲ ವಯಸ್ಸಾಗ್ತಾರಂಗೆ ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಹಕ್ಕಿಲಿ ತುಂಬ ಜಾಸ್ತಿ ಇರುತ್ತೆ. ರಿಂಗ್ ನಂಬರ್ 1160. ಫ್ರೆಂಡ್ಸ್, ಇದು ಬೂರಿಯಲ್ಲಿ ಹೆವಿ ಲೈನಲ್ಲಿ ಮಾಡಿಸಿರೋ ಪಟ್ಟ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಎದೆ ಬರುತ್ತೆ. ಏನಂದರೆ ಸ್ಪೆಷಾಲಿಟಿ ಇದರಲ್ಲಿ ಹೆವಿ ರವೆ ಕಣ್ಣಿಗೆ ಟರ್ನ್ ಆಗ್ತಿರೋ ಅಕ್ಕಿ. ಇದು ಕಣ್ಣಿನ ಕ್ವಾಲಿಟೀಸ್ನ ನಿಮಗೆ ಆಮೇಲೆ ತೋರಿಸ್ತೀನಿ. ಫಸ್ಟು ಅಕ್ಕಿ ಕಂಡೀಷನ್ ನೋಡ್ಕೊಳ್ಳಿ. ಇದೇ ಪಟ್ಟ 6 ಗಂಟೆ ಚಿಲ್ಲರೆ ಹಾರಿರೋ ಪಟ್ಟ ಇದು. ಇವಾಗ ನಿಲ್ಲಿಸಿದ್ದೀವಿ, ಹಕ್ಕಿನ ಬಿಡೋಕೆ ಹೋಗ್ತಾಯಿಲ್ಲ. ಯಾಕಂದರೆ 8ನೇ 9ನೇ ಗರಿ 10ನೇ ಗರಿ ಅದು ಏನೋ ಒಂದು ಸ್ವಲ್ಪ ಮಿಸ್ಟೇಕಲ್ಲಿ ಕಿತ್ಬಿಟ್ಟು ಅದು ಇವಾಗ ಬರ್ತಾಯಿದೆ. ಇನ್ನೊಂದು 15 ದಿನದಲ್ಲೆಲ್ಲ ಬಂದಿರುತ್ತೆ. ಅಷ್ಟೊತ್ತಲ್ಲಿ ನೀವು ಅಕ್ಕಿನ ರೆಡಿ ಮಾಡ್ಕೊಬೋದು. ಈ ವರ್ಷ ನಿಮಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಕೊಳ್ಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ. ಆಲ್ರೆಡಿ 6 ಗಂಟೆ ಹಾರಿರೋ ಅಕ್ಕಿ ಇದು. ಚಡಿ ಅಂದರೆ ಚಡಿಯಾಗಿರುತ್ತೆ, ನೋಡ್ಬೋದು ಇಲ್ಲಿ ಕಂಡೀಷನ್ನು ಚಡಿಯಾಗಿರುತ್ತೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ. ಈ ವರ್ಷ ಬಿಡ್ಕೊಳ್ಳೋರಿಗೆ ಒಂದು ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಬೂರಿ ತಿರಾವಲಲ್ಲಿ ಹಕ್ಕಿ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬೂರಿನ 3000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ರವೆ ಕಣ್ಣಿಗೆ ಏನು ಟರ್ನ್ ಆಗ್ತಿದೆ ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಜಾತಿ ಮಾಡ್ಕೊಳ್ಳೋಕ್ಕೂ ನಿಮಗೆ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಕ್ಕೂ ನೆಕ್ಸ್ಟ್ ಈ ಅಕ್ಕಿನ ಮನೆಯಲ್ಲಿ ಒಂದು ಒಳ್ಳೆ ಟಾಪ್ ಕ್ಲಾಸು ಲೈನ್ ಅಂತ ಹಿಡ್ಕೊಬೋದು ನೀವು. ಫ್ರೆಂಡ್ಸ್, ಈಗೇನು ಬೂರಿಯಲ್ಲಿ ಪಟ್ಟ ತೋರಿಸ್ದೆ ಸಿಂಗಲ್ ಟೇಲು. ಇದು ಇನ್ನೂ ಪಟ್ಟ ಬಾಲನೂ ನಾವು ಕಿತ್ಕೊಟ್ಟಿಲ್ಲ. ಇದೇ ಬಾಲದಲ್ಲೇ ಹಾರಿಸ್ಕೊಂಬರ್ತಾ ಇದ್ದಿದ್ದು ಅಕ್ಕಿ ಇದು. ನೀವು ಬೇಕು ಅಂದರೆ ಈ ಬಾಲನ ಕಿತ್ಕೊಳ್ಬೋದು. ಚುಪ್ತಿರಿ, ಉದ್ದಾತಿರಿ. ಇಲ್ಲಿ ಗರಿಗಳು ನೋಡ್ಬೋದು, ಉದುರಿಸ್ಕೊಂಡಿದೆ. ಇಲ್ಲಿ 9ನೇ ಗರಿ ಉದುರಿಸ್ಕೊಂಡಿದೆ. ಈ ಸೈಡು 9ನೇ ಗರಿ 10ನೇ ಗರಿ ಉದುರಿಸ್ಕೊಂಡಿದೆ. ಅದು ಬರೋ ಅಷ್ಟರಲ್ಲಿ ನೀವು ಹಕ್ಕಿನ ರೆಡಿ ಮಾಡ್ಕೊಬೋದು. ನಿಮಗೆ ಹಾರ್ಸೋಕ್ಕಾಗಿಲ್ಲ ಅಂದ್ರೂ ಈ ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಅಲ್ಟಿಮೇಟ್ ಕ್ವಾಲಿಟಿ ಅಕ್ಕಿ ಇದು. ಬೂರಿಯಲ್ಲಿ ತಿರಾವಲಿದು ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಮಾಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಸಿಕ್ಕಾಪಟ್ಟೆ ಅಗಲ ಇರುತ್ತೆ, ಡಾರ್ಕ್ ಆಗಿರುತ್ತೆ. ಪುತ್ಲಿಗೂ ಔಟ್ರಿಂಗ್ ಬ್ಲ್ಯಾಕ್ಗೂ ಮಧ್ಯದಲ್ಲಿ ನೋಡ್ಬೋದು ನೀವು ಏನು ರವೆಗಳು ಇವಾಗ ಎದೊಳ್ತಾ ಇದೆ ಕಣ್ಣಲ್ಲಿ. ಅದು ಇನ್ನೂ ವಯಸ್ಸಾಗ್ತಿರಂಗೆ ಫುಲ್ ಕಣ್ಣು ರವೆ ಕಣ್ಣಿಗೆ ಟರ್ನ್ ಆಗುತ್ತೆ. ಹೆವಿ ಬ್ರೀಡರೇಷನು, ಹೆವಿ ಫ್ಲೈಯರೇಷನು. ಜಾತಿ ಮಾಡ್ಕೊಳ್ಳೋ ಕಣ್ಣು ಹೆವಿ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಹೆವಿ ಆಗಿದೆ. ಇನ್ನೂ ಕ್ವಾಲಿಟೀಸ್ ಚೇಂಜಸ್ ಆಗುತ್ತೆ. ರಿಂಗ್ ನಂಬರ್ 1103.